ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಮಲೆನಾಡ್ ಸ್ಪೆಷಲ್ ದೊಡ್ಡಪತ್ರೆ ಅಥವಾ ಸಾಂಬಾರ್ ಸೊಪ್ಪಿನ ತಂಬುಳಿಯನ್ನು ಮಾಡೋದನ್ನು ನೋಡೋಣ. ಮೊದಲು ಪ್ಯಾನ್ಗೆ 1 ಸ್ಪೂನ್ ತೆಂಗಿನೆಣ್ಣೆಯನ್ನು ಹಾಕಿದ್ದೀನಿ. ತೆಂಗಿನೆಣ್ಣೆ ಬದಲಿಗೆ ತುಪ್ಪವನ್ನು ಕೂಡ ಯೂಸ್ ಮಾಡ್ಬೋದು. ಎಣ್ಣೆ ಕಾದ ನಂತರ 10 ರಿಂದ 15 ದೊಡ್ಡಪತ್ರೆ ಎಲೆಗಳನ್ನು ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೀಗ 2 ಸೂಜಿಮೆಣಸನ್ನು ಸೇರಿಸ್ಕೊತೀನಿ. ಸೂಜಿಮೆಣಸು ಇಲ್ಲ ಅನ್ನೋರು ಹಸಿಮೆಣಸು ಅಥವಾ ಕಾಳುಮೆಣಸನ್ನು ಉಪಯೋಗಿಸ್ಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಬೇಗ ಫ್ರೈ ಆಗುತ್ತೆ. ಇಷ್ಟಾದರೆ ಸಾಕು. ಇದನ್ನೀಗ ಕೂಲ್ ಆಗಲಿಕ್ಕೆ ಬಿಡೋಣ. ಈಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನ ತುರಿಯನ್ನು ಹಾಕಿದ್ದೀನಿ. ನಂತರ ಫ್ರೈ ಮಾಡಿರುವಂತಹ ಸಾಂಬಾರು ಸೊಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಇದರಲ್ಲಿ ತುಂಬ ಔಷಧಿ ಗುಣಗಳಿವೆ. ಮನೆಯಲ್ಲೇ ಸುಲಭವಾಗಿ ಪಾಟಲ್ಲಿ ಬೆಳ್ಕೊಳ್ಬೋದು. ಶೀತ, ಕೆಮ್ಮು ಮತ್ತು ಕಫ ಆದರೆ ಇದರ ರಸ ಜೊತೆಗೆ ಸ್ವಲ್ಪ ಜೇನುತುಪ್ಪ ಮತ್ತು ಕಾಳುಮೆಣಸಿನ ಪೌಡ್ರನ್ನು ಸೇರಿಸಿ ತಿನ್ನೋದ್ರಿಂದ ತಕ್ಷಣ ರಿಲೀಫ್ ಸಿಗುತ್ತೆ. ಇವಾಗ ರುಬ್ಬಿದ ಮಿಶ್ರಣಕ್ಕೆ 1 ಹುಟ್ಟು ಹುಳಿ ಮೊಸರು ಮತ್ತು ತಂಬುಳಿ ತಿಕ್ನೆಸ್ ಎಷ್ಟು ಬೇಕು ಅಂತ ನೋಡಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ಮೊಸರಿನ ಬದಲಿಗೆ ಮಜ್ಜಿಗೆಯನ್ನು ಕೂಡ ಯೂಸ್ ಮಾಡ್ಬೋದು. ನೋಡಿ, ಆರೋಗ್ಯಕರವಾದ ತಂಬುಳಿ ರೆಡಿ ಆಯಿತು. ತಂಬುಳಿ ತುಂಬ ದಪ್ಪ ಇರಬಾರ್ದು. ತಂಬುಳಿ ತಿಕ್ನೆಸ್ ಹೀಗಿದ್ದರೆ ಸಾಕಾಗತ್ತೆ. ಇವಾಗ ಇದಕ್ಕೊಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಇವಾಗ ಒಗ್ಗರಣೆ ಹುಟ್ಟಿಗೆ 1 ಸ್ಪೂನು ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ. ಮೊದಲೇ ಹೇಳಿದಾಗೆ ತುಪ್ಪವನ್ನು ಕೂಡ ಯೂಸ್ ಮಾಡ್ಬೋದು. ಎಣ್ಣೆ ಕಾದ ನಂತರ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಮತ್ತು ಕೆಂಪು ಮೆಣಸನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತಂಬುಳಿಗೆ ಸೇರಿಸ್ಕೊಂಡ್ರೆ ರುಚಿಯಾದ ತಂಪಾದ ಮಲೆನಾಡ್ ಸ್ಪೆಷಲ್ ದೊಡ್ಡಪತ್ರೆ ತಂಬುಳಿ ರೆಡಿ ಆಗುತ್ತೆ. ತಂಬುಳಿ ದೇಹಕ್ಕೆ ತುಂಬ ತಂಪು. ಇದನ್ನು ಬಿಸಿ ಬಿಸಿ ಅನ್ನ ಜೊತೆಗೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ತಿನ್ನೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು. ಈ ಹೆಲ್ದಿ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.